ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ಇವತ್ತು ಬಫ್ರೆಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಕಟ್ಟಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ನೋಡಿ. ಲೈನಿಂಗ್ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈ ಸೀರೆಯಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸೀರೆ ಬಟ್ಟೆ ಬಫ್ ಕೂಡ ಕೇಳಿದ್ದಾರೆ ಕಸ್ಟಮರು ನೋಡಿ, ತಗೊಂಡಿದ್ದೀನಿ. ನೋಡಿ, ಲೈನಿಂಗ್ ಅಟ್ಯಾಚ್ ಮಾಡೋಣ. ಸುತ್ತು ಅಟ್ಯಾಚ್ ಉಲ್ಟಾ ಸೀದಾ ನೋಡಿಕೊಂಡು ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಬಫ್ರೆಟ್ಟೆಗೆ ನಾವು ಕೆಳಗಡೆ ಪಟ್ಟಿ ಇಡೋದ್ರಿಂದ ಸುತ್ತು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ರೂ ಸಾಕು. ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಡೋಣ ಇವಾಗ. ಕೆಳಗಡೆನೂ ಅಷ್ಟೇ ಎಕ್ಸ್ಟ್ರಾ ದಾರಗಳು ಅದೆಲ್ಲ ತೆಗೆದುಬಿಟ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ ನೋಡಿ. ಎರಡನೇ ರೆಟ್ಟೆನೂ ಹಂಗೆ ಹೊಳ್ಕೊತಾ ಇದ್ದೀನಿ. ಉಲ್ಟಾ ಸೀದಾ ನೋಡ್ಕೋಬೇಕು ನಾವು ಫಸ್ಟೇ. ಇದಕ್ಕೂ ಅಷ್ಟೇ ಸುತ್ತು ಲೈನಿಂಗ್ ಜೋಡಿಸ್ಕೋಬೇಕು. ನೋಡಿ, ಎಲ್ಲ ಲೈನಿಂಗ್ ಎಲ್ಲ ಜೋಡಿಸ್ಕೊಂಬಿಟ್ಟಿದ್ದೀನಲ್ವಾ. ಸುತ್ತು ಒಂದೊಳಗೆ ಹಾಕ್ಕೊಂಬಿಡೋಣ. ಎಲ್ಲೂ ಅಷ್ಟು ರಿಂಕಲ್ ಬರ್ತೀರ ನೀಟಾಗಿ ಹೊಳ್ಕೊಬೇಕಾಗತ್ತೆ. ನೀಟಾಗಿ ಹೊಳ್ಕೊಂಡು, ಇಲ್ಲಾಂದರೆ ರಿಂಕಲ್ಸ್ ಬಂದರೆ ಚೆನ್ನಾಗಿ ಕಾಣಲ್ಲ, ಬಟ್ಟೆ ಎದ್ದೇಳ್ತಾ ಇರುತ್ತೆ. ನೋಡಿ, ಕೆಳಗಡೆ ಪಟ್ಟಿಗೆ ಅಂತ ಬಾರ್ಡ್ರ್ ತೊಗೊಂಡಿದ್ದೀನಿ. ಸೀರೆ ಬ್ಲೌಸಲ್ಲಿ ಇತ್ತು ಆ ಸೈಡ್ ಈ ಸೈಡ್ ಬಾರ್ಡ್ರ್ ಇರುತ್ತಲ್ವಾ, ಅದು ಬಾರ್ಡ್ರ್ ತೊಗೊಂಡಿದ್ದೀನಿ ನೋಡಿ. ಸೆಂಟ್ರಿಗೆ ಕಟ್ ಮಾಡಿದ್ದೀವಲ್ಲ, ಚಿಕ್ಕದಾಗಿ ಕಟ್ಟಿಂಗ್ ಇಟ್ಕೊಂಡಿದ್ದೀವಲ್ಲ, ರೆಟ್ಟೆಗೂ ಇಟ್ಕೊಂಡಿರ್ತೀವಿ, ಅದನ್ನು ಎರಡೂ ಸಮನಾಗಿ ಒಂದೇ ಕಡೆ ಬರಬೇಕು ನೋಡಿ. ಅರ್ಧ ಇಂಚಷ್ಟು ಹೊಳ್ಕೊಬೇಕಾಗತ್ತೆ. ಸೆಂಟ್ರಿಗೆ ಕಟ್ಟಿಂಗ್ ಬರುತ್ತಲ್ವ, ಅಲ್ಲಿಗೆ ನಾವು ಫ್ರಿಲ್ಸ್ ಇಟ್ಕೋಬೇಕು. ಒಂದು 4-5 ಫ್ರಿಲ್ಸ್ ಬರುತ್ತೆ ಅಷ್ಟೇ. ಸಿಂಪಲ್ಲಾಗಿ ಬರೋದು, ಚಿಕ್ಕದಾಗಿರೋ ಬಟ್ಟೆನೇ ಆಗಿರೋದ್ರಿಂದ ಅವ್ರಿಗೂ ಸಿಂಪಲ್ಲಾಗಿ ಕೇಳಿದ್ದಾರೆ. ಜಾಸ್ತಿ ಹೆವಿ ಫ್ರಿಲ್ಸ್ ಏನು ಬೇಡ, ಸಿಂಪಲ್ಲಾಗಿಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ನೋಡಿ. ಚಿಕ್ಕದಾಗಿ ಕಟ್ಟಿಂಗ್ ಇಟ್ಕೊಂಡಿದ್ದೀವಲ್ಲ, ಅಲ್ಲಿಂದ ಆ ಕಡೆ ಒಂದು 5, ಈ ಕಡೆ ಒಂದು 5 ಇಟ್ಕೊಂಡ್ರೂ ಸಾಕು. ನೋಡಿ, ಫ್ರಿಲ್ಸ್ ಎಲ್ಲ ಇಟ್ಕೊಂಡಿದ್ದಾಯಿತು. ಇವಾಗ ನೋಡಿ, ಉಲ್ಟಾ ಮಾಡಿದ್ದೀನಲ್ವ, ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇವಾಗ ಪಟ್ಟಿನ ಫೋಲ್ಡ್ ಮಾಡ್ಕೊಳ್ಳೋಣ ಸೆಂಟ್ರಿಗೆ. ಈ ಎಜ್ಜಿಗೆ ಕೋರ ಇರೋದ್ರಿಂದ ಅದನ್ನೇನು ಫೋಲ್ಡ್ ಮಾಡ್ತಾ ಇಲ್ಲ ಒಳಗಡೆಗೆ, ಹಂಗೆ ಒಂದು ಸಲ ಮಡಚಿ ಹೊಲಿತಾ ಇರೋದಷ್ಟೇ.
ಈ ಥರ ಬಫ್ ರೆಡ್ಡಾಗಿ ನಾವು ಕೆಳಗಡೆ ಪಟ್ಟಿ ಕೊಟ್ಕೊಳ್ಳುವಾಗ ಬಾರ್ಡರ್ಸ್ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆಯೋ. ಈ ಕಡೆನೂ ಅಷ್ಟೇ, ಆ ಕಡೆನೂ ಅಷ್ಟೇ. ಫ್ರಿಲ್ಸು ಅಷ್ಟೇ ಕಮ್ಮಿ ಬಂದಿದೆ, ಜಾಸ್ತಿ ಓವರಾಗಿ ಏನಿಲ್ಲ. ನೋಡಿ ಎರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ಗೆ ಜಾಯಿನ್ ಮಾಡೋಣ. ಫ್ರಿಲ್ಸ್ ಇಡಬೇಕಲ್ವ ಶೋಲ್ಡರ್ ಹತ್ರ ಎಲ್ಲ, ಅದು ತೋರಿಸ್ತೀನಿ. ಈ ಕಾಲರ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ರೆಟ್ಟೆಗೆ ಪಟ್ಟಿನೂ ಕಾಲರ್ಗೂ ಒಂದೇ ಥರ ತೊಗೊಂಡಿದ್ನಲ್ವ, ಬಾರ್ಡ್ರು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಹೊಲ್ಕೊಂಬಂದು ಮತ್ತು ಶೋಲ್ಡರ್ಗೆ ಹತ್ರ ಬಂದಾಗ ಆ ಕಡೆ ಈ ಕಡೆ ಫ್ರಿಲ್ಸ್ ಇಡಬೇಕಾಗುತ್ತೆ. ರೆಟ್ಟೆಗೆ ಕೆಳಗಡೆ ಇಟ್ಟಿದ್ದೀವಲ್ವ, ಅದೇ ಥರ ಶೋಲ್ಡರ್ ಹತ್ರನೂ ಇಟ್ಕೋಬೇಕು. ನೋಡಿ ಹತ್ರ ಫ್ರಿಲ್ಸ್ ಇಟ್ಕೊಂಡಿದ್ದೀನಿ. ನೋಡಿ ಅದೇ ಥರ ಎರಡನೇ ರೆಟ್ಟೆಗೆ ಹೊಲಿತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ, ನೀಟಾಗಿ ಕೂತಿದೆ. ಈ ಕಡೆನೂ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವಿಡಿಯೋಸ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ.